ಸೊ ಜರ್ನಿ ಆಲ್ಮೋಸ್ಟ್ 3 days ಇರುತ್ತೆ. ತಾಜ್ ಮಹಲ್ ನೋಡ್ಕೊ ಬರೋಣ. ಒಂದು ಕಾರ್ಡಲ್ಲಿ ದುಡ್ಡಿಲ್ಲ ಅಂತ ಬರ್ತೈತೆ. ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಅಂದ್ಕೊಳ್ಳಿ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಪವನ್ ಪವು ಕನ್ನಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೆಂಗಳೂರು ನಾಗರಬಾವಿಯಿಂದ ಉತ್ತರ ಪ್ರದೇಶದಲ್ಲಿರೋ ಮಹಾಕುಂಭಮೇಳ 144 ವರ್ಷಕ್ಕೆ ಒಂದೇ ಸಲ ಬರೋದು. ಸೊ ಅದನ್ನ ನೋಡೋಕ್ಕೆ ನಾವಿವತ್ತು ನಾಗರಬಾವಿಯಿಂದ ಹೋಗ್ತಾ ಇದ್ದೀವಿ. ಸೊ ಜರ್ನಿ ಆಲ್ಮೋಸ್ಟ್ 3 days ಇರುತ್ತೆ. ಸೊ ನಿಮಗೆ ಜರ್ನಿ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಇದಕ್ಕೆ ಬಾ ನೀನು ಅಲ್ಲಿ ಹೋಗೋಣ. ತಾಜ್ ಮಹಲ್ ನೋಡ್ಕೊ ಬರೋಣ. ತಾಜ್ ಮಹಲ್ ನೋಡ್ಕೊಂಬರೋಣ. ಬಾಗುಂಡೆ ಕಂಡೆ ಕಣವ ತೀರಾ ದೊಡ್ಡದು. ನಾವು ಹೋಗ್ತಾ ಇರೋದು ನಮ್ಮ ಬ್ರೋ ಸ್ವಿಫ್ಟಲ್ಲಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ ನೋಡಿ. ಲಗೇಜು ಹೋಗ್ತಾ ಇರೋದು 3 ಜನ, ನಾನು, ಮಣಿ ಮತ್ತು ಅವ್ರ ಮಮ್ಮಿ. ನಮ್ಮ ಶಿಷ್ಯ ನೋಡಿ ಬೋಡ ಆಗ್ಬಿಟ್ಟವನೆ. ಹಾಯ್ ಹೇಳಪ್ಪ ರಾಜು. ಓ ಗುರು ಯಜಮಾನ್ರೆ ಹಾಯ್ ಹೇಳ್ರಿ. ಹಾಯ್ ಪ್ಲೀಸ್ ಸಂಪರ್ಕ ಪರ ಮಾಡಿ ಅದನ್ನ. ನಮಗೆ ಬಾಯ್ ಹೇಳೋಕ್ಕೆ ಶಶಿರಾಯ್ ಬಂದಿದ್ದಾರೆ. ಶಶಿರಾಯ್ ಬಾಯ್ ರಾಯ್. ಹುಷಾರು 3 ದಿವಸ. ಏಯ್ ನೋಡು ಇರಲಿ ನೋಡು. ಅನ್ಫಾಲೋ ಮಾಡ್ರಿ. ಆಫೀಸ್ ಕಡೆ ಹುಷಾರಪ್ಪ. ಕೀ ಮನೇಲೈತೆ. ಇಸ್ಕೋ. 2 ಕಸ್ಟಮರ್ದು ನಂಬರ್ ಬರ್ತಿದ್ದೀನಿ, ಅದನ್ನು ಅವ್ರಿಗೆ ಅಟೆಂಡ್ ಮಾಡಿಬಿಡು ಮಚ್ಚ. ನನ್ನ ಬರ್ತಡೇ ಗಿಫ್ಟ್ ಏನು ಮಚ್ಚ? ಈ ಸಲ ನನ್ನ ಬರ್ತಡೇ ಬಂದ್ಬಿಟ್ಟು ಮಹಾಕುಂಭಮೇಳದಲ್ಲಿ ಆಚರಿಸ್ತಾ ಇದ್ದೀವಿ. ಅಲ್ಲ ಮಮ್ಮಿ, ಯೂಟ್ಯೂಬ್ ಬಿಡಕ್ಕೆ ಮಾಡಿ ಪೂಜೆ ಮಾಡಿ ನೋಡಿ. ನಮ್ಮ ಹಾಯ್ ಹೇಳ್ರಿ ನೀವು. ಹಾಯ್. ನಕಮ್ಮ ಸ್ಮೈಲ್. ಯೂಟ್ಯೂಬಲ್ಲಿ ಬರ್ತೀಯ ಮಮ್ಮಿ. ಪವನ್ ಕಾರ್ಡಲ್ಲಿ ದುಡ್ಡಿಲ್ಲ ಅಂತ ಬರ್ತೈತೆ. ಈಗ ನೀನು ವೀಡಿಯೋಸ್ ನೋಡೋರೆಲ್ಲ ಪಾಸ್ವರ್ಡ್ ನೋಡ್ಕೊಂಬಿಟ್ರು. ಪಾಸ್ವರ್ಡ್ ಎಲ್ಲ ತೋರಿಸ್ಕೊಡಪ್ಪ. ನೈಟ್ ಆಯ್ತಾ ಇದ್ದಂಗೆ ಹೊಟ್ಟೆ ಹಸಿ ಸ್ಟಾರ್ಟ್ ಆಯಿತು. ಸೊ ಹೈದ್ರಾಬಾದಲ್ಲಿ ಬಾವರ್ಚಿ ಫೇಮಸ್ ಅಂತ ನನ್ನ ಫ್ರೆಂಡ್ ಹೇಳಿದ್ರು. ಅದಕ್ಕೆ ಟ್ರೈ ಮಾಡೋಣ, ಬರೋದು ಬಂದಿದ್ದೀವಲ್ಲ ಅಂತ ಟ್ರೈ ಮಾಡಿದ್ವಿ. ಮೀಟ್ ಕ್ವಾಲಿಟಿ, ರೈಸು ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಅಂದ್ಕೊಳ್ಳಿ. 280 rupees ಹಾಫ್ ಬಿರಿಯಾನಿ. ಇಬ್ಬರು ಆರಾಮಾಗಿ ತಿನ್ಬೋದು. ಹಾಫ್ ತಿಂದ್ಬಿಟ್ಟು ಮತ್ತೆ ಇನ್ನೂ ಹಾಫ್ ತೊಗೊಂಡಿದ್ವಿ. ಟೇಸ್ಟ್ ಮಾತ್ರ ಅಲ್ಟಿಮೇಟು. ನೆಕ್ಸ್ಟ್ ಟೈಮ್ ಯಾರಾದರೂ ಹೋದ್ರೆ ದಯವಿಟ್ಟು ಟ್ರೈ ಮಾಡಿ. ಈಗಿಲ್ಲ, ಕಾರ್ ಪಕ್ಕಕ್ಕೆ ಇಟ್ಬಿಡೋಣ, ಈ ಕಡೆ ಇಟ್ಕೊಬಿಡೋಣ. ಕಾರ್ ಪಕ್ಕಕ್ಕೆ ಇಟ್ಕೊಳ್ಳೋಣ. ಅದೇ ಆ ಕಡೆಗೆ ಇಟ್ಕೊಳ್ಳೋಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಮಹಾರಾಷ್ಟ್ರದಿಂದ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ.
एक्सीडेंट। क्या हो गया भैया? एक्सीडेंट हो गया, इधर से हो गया। ಏನಾಗೈತೆ? ಡ್ರೈವರ್ ಅಲ್ಲೇ ಕೂತವ್ರ? ಏನಾಗಿಲ್ವಾ? ಇಲ್ಲಿಂದ ಬಂದೈತಾ? ಊಟ ಮಾತ್ರ ಹೈದ್ರಾಬಾದ್ ಬಿಡೋವರೆಗೂ ಚೆನ್ನಾಗಿತ್ತು. ನಾವು ನಾರ್ತ್ ಎಂಟ್ರಿ ಆಗ್ತಾ ಇದ್ದಂಗೆ 3 ಹೊತ್ತು ಟಿಫನು, ಬ್ರೇಕ್ಫಾಸ್ಟಿಗೆ ಬರೀ ಪನ್ನೀರ್ ಬಟರ್ ಮಸಾಲ ರೋಟಿ ತಿಂದು ಬೇಜಾರಾಗೋಗಿತ್ತು. ಗೈಸ್ ಅಲ್ಲಿ ಹಸುಗೆ ಗಾಡಿ ಗೈಸ್ ಇಲ್ಲಿ ಯಾರೋ ಇಬ್ರು ಕುಡ್ದ್ಬಿಟ್ಟು ಹಸು ಗಾಡಿ ಕೂತ್ಬಿಟ್ಟಾರೆ. ಕ್ಯಾ ಭಯ್ಯ? हाँ बच गया, कुछ भी नहीं हुआ उसको। वो दारू पी गया। पेट्रोल डला रहा था तो आवाज आई बहुत तेज, मेरे को लगा मैं फटा तो दौड़ा पेट्रोल पंप वाला, मैं भी देखा ಕುಡಿದ್ಬಿಟ್ಟು ಹಸು ಹೊಡೆದ್ಬಿಟ್ಟವ್ರೆ. ಮಧ್ಯ ರೋಡಲ್ಲಿ ಬಿದ್ದೋಗ್ಬಿಟ್ಟಿದ್ರು. ಆಂಬುಲೆನ್ಸು ಕಾಲ್ ಮಾಡಿದ್ದೀವಿ, ನೋಡೋಣ. ಪ್ರಯಾಗ್ರಾಜ್ ಎಂಟ್ರಿ ಆಗ್ತಾ ಇದ್ದಂಗೆ ಚಳಿ ಸಿಕ್ಕಾಪಟ್ಟೆ ಹೊಡಿತಾಯಿತ್ತು. ನೋಡಿದ್ರೆ 6 ಡಿಗ್ರಿ ಇತ್ತು. ಅದಕ್ಕೆ ಅಲ್ಲಿ ತಂದೂರಿ ಚಾಯ್ ಮಾಡ್ತಾಯಿದ್ರು. ಅದಕ್ಕೆ ಸೈಡ್ಗೆ ಹಾಕ್ಬಿಟ್ಟು ಒಂದು ಟೀ ಕುಡಿಯೋಣ ಅಂತ ಸೈಡ್ಗೆ ಹಾಕಿ ಟೀ ಕುಡಿದೆ. ಟೀ ಮಾತ್ರ ಸಗದಾಗಿತ್ತು, ಫ್ಲೇವರ್ ಟೀ ಅದು. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಾವು ಡೇ 2 ಅಯೋಧ್ಯೆಗೆ ಬಂದಿದ್ದೀವಿ. ಸೊ ಅಯೋಧ್ಯೆಯಲ್ಲಿ ಏನಂದರೆ, ಇವಾಗ ನೀವು ಅಯೋಧ್ಯೆನ 150 ಕಿಲೋಮೀಟ್ರ್ ಇದೆ. ನಾವು ಬೆಂಗಳೂರಿಂದ ಡೈರೆಕ್ಟ್ ಅಯೋಧ್ಯೆಗೆ ಬಂದಿರೋದು. ಸೊ ಅಯೋಧ್ಯೆ ಮುಗಿಸ್ಕೊಂಡು ಆಮೇಲೆ ಪ್ರಯಾಗ್ರಾಜ್ಗೆ ಹೋಗ್ತೀವಿ. ಪ್ರಯಾಗ್ರಾಜಲ್ಲಿ ಬರ್ತಾರೆ ಇನ್ಫಾರ್ಮೇಷನ್ ಏನಂದರೆ ಆಲ್ಮೋಸ್ಟ್ ನೀವು ಒಂದು 8 ಕಿಲೋಮೀಟರ್ಸ್ ನಡಿಬೇಕಂತ ಇದೆ. ಸೊ ಬರೋರು ಬೈಕಲ್ಲಿ ಅಥವಾ ಕಾರಲ್ಲಿ ಬಂದರೆ ತುಂಬ ಒಳ್ಳೆಯದು. ಕಾರಲ್ಲಿ ಬಂದರೆ ತುಂಬ ಒಳ್ಳೆಯದು, ಯಾಕಂದರೆ ಟ್ರೈನೆಲ್ಲ ತುಂಬ ರಶ್ ಇದೆ. ಆಲ್ ಓವರ್ ಪೆಟ್ರೋಲ್ ಎಕ್ಸ್ಪೆನ್ಸು ಬಂದ್ಬಿಟ್ಟು ಒಂದು 25 to 35 ಒಳಗಡೆ ಮುಗೀತದೆ. ಟೋಲ್ ಅರೌಂಡ್ ನಿಮ್ಗೊಂದು 7000 ಆಗ್ಬೋದು 2 ಸೈಡು. ನಮ್ಗೆ ಇವಾಗ ಆಲ್ಮೋಸ್ಟ್ ಒಂದು 14,000 ಪೆಟ್ರೋಲ್ ಆಗಿದೆ ಆ್ಯಂಡ್ 3,500 ಟೋಲ್ ಬಿದ್ದಿದೆ ಒಂದು ಸೈಡು. ಅದು ಚಳಿ ಇದೆ. ಸ್ವಲ್ಪ ಸೇಫ್ಟಿ ಜಾಕೆಟು, ಸ್ವಲ್ಪ ಗ್ಲೌಸ್ ಎಲ್ಲ ಹಾಕೊಂಡು ಬನ್ನಿ. ಲೇ ಮಗ, ವಿಡಿಯೋ ನೋಡಿದ್ರೆ ಕಳೆದೈತ್ಯ. ಏನು ಗುರು ಫಾಗಿದು, ಯಪ್ಪ. ಇಲ್ಲಿ ಅಯೋಧ್ಯೆಗೆ 20 ಕಿಲೋಮೀಟರ್ಸ್ ಇತ್ತು. ಬಟ್ ಏನಂದರೆ ಬ್ಯಾರಿಗೇಡ್ ಹಾಕ್ಬಿಟ್ಟು ಎಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ರು. ನಾನು ಫುಲ್ ಜಗಳ ಹತ್ತಿಸ್ಬಿಟ್ಟು ಬಿಟ್ಬಿಟ್ಟೆ. ಆಮೇಲೆ ಇಲ್ಲಿ ಆರೆಂಜ್ ಕಲರ್ ಪೇಟ್ ಹಾಕೋಣಲ್ಲ, ಇವನು ಫುಲ್ಲು ಆರ್ಗ್ಯುಮೆಂಟ್ ಎಲ್ಲ ಮಾಡಿ, ಜಗಳ ಎಲ್ಲ ಮಾಡಿ ಬ್ಯಾರಿಗೇಡ್ ಎಲ್ಲ ಕಿತ್ತಿ ಎಸೆದ್ರು. ಆಮೇಲೆ ಒಳಗಡೆ ಹೋದೋ. ಬಟ್ ಏನಪ್ಪ ಅಂತಂದರೆ ಸಿಕ್ಕಾಬಿಡೆ ಜಾಮ್ ಇತ್ತು. ಲೈಕ್ 4 hours 5 hours ಟ್ರಾಫಿಕ್ ಇತ್ತು. ಸೊ ನಾವೇ ರಿಟರ್ನ್ ಆಗ್ಬಿಟ್ವಿ. ಮತ್ತು ಅಯೋಧ್ಯೆ ನೋಡೋಕೆ ಹೋದರೆ ಪ್ರಯಾಗ್ರಾಜ್ ನೋಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೊ ವಾಪಸ್ ಬಂದ್ಬಿಟ್ಟು ಅಲ್ಲಿಂದ.